ದಾವಣಗೆರೆಯ ಜಿಮ್ ಜಿಹಾದ್ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈಗ ಹಲವು ಹೆಣ್ಣುಮಕ್ಕಳಿಗೆ ಇಸ್ಮಾಯಿಲ್ ಇದೇ ರೀತಿ ವಂಚನೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಮತ್ತೊಮ್ಮೆ ಒಂದು ಹೆಣ್ಮಗು ಮಾಡಿದೆ. ಜಿಮ್ಗೆ ಬರುವಂಥ ಹಿಂದೂ ಹೆಣ್ಮಕ್ಕಳೇ ಈತನಿಗೆ ಟಾರ್ಗೆಟ್. 15ಕ್ಕೂ ಹೆಚ್ಚು ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಅವರ ಫೋಟೋ, ವಿಡಿಯೋ ಎಲ್ಲವೂ ಕೂಡ ಈತನ ಮೊಬೈಲ್ನಲ್ಲಿದೆ ಅಂತ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ವೇಳೆ ನೊಂದ ಮಹಿಳೆ ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. ಬಾಲ ಜನ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದ್ದ ಆ ಥರವು ಫೋಟೋಸ್ಗಳು ವಿಡಿಯೋಸ್ಗಳು ಬಾಲ ಇದ್ದಾವೆ ಅವ್ರ ಮೊಬೈಲಾಗಿ. ಪೊಲೀಸ್ ಅವರ ಹೇಳಿದ್ದಾರೆ ಇಷ್ಟಕ್ಕೊಂದು ವಿಡಿಯೋಸ್ಗಳು ಇದ್ದಾವೆ ಅಂತೇಳಿ. ಅವರೆಲ್ಲರೂ ಬರ್ತಾರೆ. ಈಗ ಅವರೆಲ್ಲರ ಹೆಸರು ನನಗೆ ಗೊತ್ತು ಸರ್. ನಮ್ಮ ಜೊತೆ ವರ್ಕೌಟ್ ಮಾಡೋರು ಅವರು ಬಾಲ ಸತಿ ಸರ್ ಅವ್ರಿಗೆ ಅದೇ ರೀತಿ ಆಗಿದೆ. ಕೆಲವೊಂದು ಹೆಣ್ಮಕ್ಳುಗಳು ಅವರು ಕೇಳಿದಷ್ಟು ದುಡ್ಡು ಹಾಕಿದ್ದಾರೆ. ಫೋನ್ ಪೇದಲ್ಲಿ ಬರುತ್ತೆ. ಬಾಲ ಜನ ಫೋನ್ ಪೇದಲ್ಲಿ ಕೆಲವೊಂದು ಕ್ಯಾಶ್ ಕೊಟ್ಟಿದ್ದಾರೆ. ಅವೆಲ್ಲ ಪೊಲೀಸ್ ಅವ್ರು ತೆಗಿತಾರೆ ಎಲ್ಲ. ಬಾಲ ಜನ ಇದ್ದಾರೆ. ಒಂದು 15, ನನಗ್ ಗೊತ್ತಾಗಿ ಒಂದು 15 ಜನ 16 ಜನ ಇದ್ದಾರೆ. ಎಲ್ಲ ಜಿಮ್ಗೆ ಬರೋ ಹೆಣ್ಮಕ್ಳೇ ಅವರು ಟಾರ್ಗೆಟ್. ಹಿಂದೂ ಹೆಣ್ಮಕ್ಳೇ ಅವ್ನ ಟಾರ್ಗೆಟ್. ಮೇಡಮ್ ಅದೇ ಹೇಳ್ತಿದ್ದೀನಿ, ನನಗಿಲ್ಲಿ ಯಾರು ಸಪೋರ್ಟ್ ಇಲ್ಲ. ಇವಾಗ ಸರ್ ಗೊತ್ತಾದಾಗ ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಅಂದಾಗ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿ ಯಾರು ಗೊತ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮಗೆ ನಾವು ಬೇರೆ ಕಡೆಯಿಂದ ಬಂದಿರೋದು. ಏನು ಮಾಡ್ತಿದ್ದೆ, ಸುಮ್ನೆ ಆಗ್ತಿದ್ದೆ. ಅಲ್ಲಿಗೂ ನಮ್ಮ ಮನೆಯವರು ಕೆಲಸ ಮಾಡೋ ಜಾಗದಾಗ ಹೋಗಿ ಹಿಂಗೆಲ್ಲ ಆಡಿದೆ. ನಮ್ಮ ಮನೆಯವ್ರು ಒಂದೇ ಹೇಳಿದ್ರು, ನನಗೆ ವಿಷ ಕೊಡು, ನಾನು ಇಲ್ಲಿ ಸತ್ತೋಗ್ಬಿಡ್ತೀನಿ, ಏನ್ ಇಂಥವೆಲ್ಲ ಅಂತೆ. ಅದು ಫಸ್ಟ್ ನಿಜಾನ ಸುಳ್ಳು ತಿಳ್ಕೋಬೇಕು. ಫಸ್ಟ್ ನಾನು ತಪ್ಪಿದ್ರೆ ನಾನು ಇಲ್ಲಿ ತನಕ ನಾನು ಬರ್ತಿದ್ದಿಲ್ಲ ಅಂತಾನೆ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಇವಾಗ ನಮ್ಮ ಮನೆ ನನಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನನಗೆ ಡೈವರ್ಸ್ ಕೊಡು, ನನಗೆ ವಿಷ ಕೊಡು, ಹಿಂಗೆಲ್ಲ ಫೋಟೋಸ್ ಯಾರಾದ್ರೂ ರಿವೀಲ್ ಮಾಡ್ತಾರ ಸರ್? ಆ ತರ ಫೋಟೋಸ್ ತೋರಿಸ್ತಿಂದ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ. ಫಸ್ಟ್ ಅದು ನಿಜಾನೋ ಸುಳ್ಳು ಅಂತ ತಿಳ್ಕೋಬೇಕು, ಆಮೇಲೆ ರಿವೀಲ್ ಮಾಡಬೇಕು. ಈಗ ಅದರಿಂದ ನಾವು ಆ ಫೋಟೋದಲ್ಲಿ ಇರೋರು ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ರೆ ಯಾರು ಸರ್ ರೆಸ್ಪಾನ್ಸಿಬಿಲಿಟಿ? ನಿನ್ನೆ ತಾನೇ ಯಾರ ಮೇಲೆ ಒಂದು ಆರೋಪ ಕೇಳಿ ಬಂದಿದೆಯಲ್ಲ, ಇಸ್ಮಾಯಿಲ್ ಅನ್ನುವಂಥ ಜಿಮ್ ಟ್ರೈನರ್, ಈತನ ತಾಯಿ ಪ್ರೆಸ್ ಮೀಟ್ ಮಾಡಿ ಫೋಟೋಗಳನ್ನು ಪ್ರದರ್ಶನ ಮಾಡಿದರು. ಈ ರೀತಿಯಾದಂಥ ಹುಡುಗಿರೆಲ್ಲ ನನ್ನ ಮಗನಿಂದ ಬ್ಲ್ಯಾಕ್ ಮೇಲ್ ಒಳಗಾಗಿದ್ದಾರೆ ಎಲ್ಲವೂ ಕೂಡ ಸುಳ್ಳು. ನನ್ನ ಮಗಳ ಜೊತೆ ಸಂಪರ್ಕ ಹೊಂದಿದ್ದು, ನನ್ನ ಮಗನ ಜೊತೆ ಸಂಪರ್ಕ ಹೊಂದಿದ್ದು ಕೇವಲ ಒಬ್ಬಳು ಮಾತ್ರನೇ. ಅವನಿಗೆ ಬೇರೆಯವರೆಲ್ಲ ಆರೋಪ ಮಾಡ್ತಿರೋ ರೀತಿ ಅನೇಕ ಹೆಣ್ಣು ಮಕ್ಕಳ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅನ್ನುವಂಥದ್ದನ್ನು ಇಸ್ಮಾಯಿಲ್ ತಾಯಿನೇ ಆರೋಪ ಮಾಡಿದರು ನಿನ್ನೆ. ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋದನ್ನು ಹೇಳಿದರು. ಆದರೆ ಇವತ್ತು ಮತ್ತೊಮ್ಮೆ ಸಂತ್ರಸ್ತ ಯುವತಿ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇರುವಂಥದ್ದೇನು ಅಂತಂದರೆ, ನಂತರ ಇನ್ನು ತುಂಬ ಜನ ಹೆಣ್ಣು ಮಕ್ಕಳ ಜೀವನದ ಜೊತೆ ಈತ ಚಳ್ಳಾಟವಾಡಿದ್ದಾನೆ, ಹಣ ತೆಗೆದುಕೊಂಡಿದ್ದಾನೆ, ಫೋನ್ಪೇ ಮಾಡಿಸ್ಕೊಂಡಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡಿ. ಅವನ ಮೊಬೈಲ್ ಚೆಕ್ ಮಾಡಿದ್ರೆ ಎಷ್ಟೋ ಹೆಣ್ಮಕ್ಕಳ ಫೋಟೋ, ವಿಡಿಯೋ ಸಿಗ್ತವೆ. ಪೊಲೀಸರು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಆ ಸತ್ಯವನ್ನು ಹೊರಗಡೆ ತೆಗಿಬೇಕು ಅನ್ನುವಂಥ ಆಗ್ರಹವನ್ನು ಸಂತ್ರಸ್ತ ಯುವತಿ ಮಾಡ್ತಿದ್ದಾಳೆ.